ಒಂದು ಅವ್ರ ಕೈಲಿ ಕೊಡ್ತೀನಿ ಸರ್ ಒಂದು ಇನ್ನೊಂದು 10. ನಮಸ್ಕಾರ ಎಲ್ಲ ಪತ್ರಿಕಾ ಮಿತ್ರರಿಗೆ ಮತ್ತು ಪ್ರತಿನಿಧಿಗಳಿಗೆ. ನಾನು ಪ್ರಭುಸ್ವಾಮಿ ಅಂತೇಳಿ ಬೊಕ್ಕಸಮುದ್ರ ಗ್ರಾಮ, ಮದ್ದೂರು ತಾಲೂಕಿಂದ ಬಂದಿದ್ದೀನಿ. ಒಂದು ಭಾಳ ಮುಖ್ಯವಾದ ವಿಚಾರನ ತಮ್ಮ ಗಮನಕ್ಕೆ ತಂದು, ನಟರಾಜು ಬೊಕ್ಕಸಮುದ್ರ, ಪ್ರಭುಸ್ವಾಮಿ ಬೊಕ್ಕಸಮುದ್ರ. ನಮ್ಮೂರಿನಲ್ಲಿ ನಾನು ಬೊಕ್ಕಸಮುದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ 70 ಸರ್ಕಾರಿ ಗೋಮಾಳನ BM ನಂಜೇಗೌಡ ಅಂತೇಳಿ ಒಬ್ಬ ಪ್ರಭಾವಿ ದಲಿತರಿಗೆ ಮಂಜೂರಾಗಿರ್ತಕ್ಕಂಥ ಜಮೀನುಗಳು ಮತ್ತು ಯಾರು ಬಡಬಗ್ಗರಿಗೆ ಮಂಜೂರಾತಿ ಆಗಿರುವಂಥ ಜಮೀನುಗಳನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಸುಮಾರು 15 ಎಕರೆಗೂ ಹೆಚ್ಚು ಜಮೀನುಗಳನ್ನ ನಕಲಿ ದಾಖಲೆ ಮುಖಾಂತರ ಎಲ್ಲನೂ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕಂದಾಯ ಅಧಿಕಾರಿಗಳನ್ನ ಬುಟ್ಟಿಗೆ ಹಾಕ್ಕೊಂಡು ಅವ್ರನ್ನ ಯಾವ ಮೇಲಧಿಕಾರಿಗಳನ್ನೂ ಭೇಟಿಯಾಗದೆ VARI ಮುಖಾಂತರ ನಕಲಿ ದಾಖಲೆಗಳನ್ನ ಅಭಿಲೇಖಾಲಯಕ್ಕೆ ಕೊಟ್ಟು ಈ ಥರ ವಂಚನೆ ಮಾಡಿರುವಂಥದ್ದು ನಾನು ಒಂದು ದೂರು ಕೊಟ್ಟು ಕಂದಾಯ ಆಯುಕ್ತಾಲಯಕ್ಕೆ ಈಗಾಗಲೇ ಆ ತನಿಖಾ ತಂಡ ಬಂದು ತನಿಖೆ ಮಾಡಿ ಅಧಿಕಾರಿಗಳಿಗೆ ವರದಿ ಕೊಡ್ತಾರೆ. ಈತ ಫೇಕ್ ಮಾಡಿಯಾನೆ, ಈ ಎಲ್ಲ ಮಂಜೂರಾತಿಗಳನ್ನ ವಜಾಗೊಳಿಸಿ ಈತನ ಮೇಲೆ ಪ್ರಕರಣ ದಾಖಲಿಸಿ ಅಂತೇಳಿ ಕೊಡ್ತಾರೆ. ದುರಂತ ಏನಾಗಿದೆ, ನಾಳೆ ಪ್ರಗತಿಪರ ರೈತ ಅಂಥೇಳಿ ಆತನಿಗೆ ಒಂದು ಸನ್ಮಾನ ಮಾಡೋಕ್ಕೆ ಹೊರಟಿದ್ದಾರೆ ಇದೇ ಜಿಲ್ಲಾಧಿಕಾರಿಗಳು. ಆ ಕಾರಣಕ್ಕೆ ನಾವು ತಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬೇಕು ಅಂತೇಳಿ ತಂದಿದ್ದೀನಿ. ಈತ ಪ್ರತಿ ದಾಖಲೆಗಳನ್ನ 1971ನೇ ಇಸ್ವಿ ಅಂತೇಳಿ ಹಾಕೊಂಡು ಆತನಿಗಾಗ 21 ವರ್ಷ. 21 ವರ್ಷಕ್ಕೇ ಸರ್ಕಾರಿ ಮಂಜೂರಾತಿ ಕೊಟ್ಟಿದೆ ನನಗೆಲ್ಲ ದರ್ಖಾಸ್ತು ಜಮೀನುಗಳು ಆಗಿದೆ ಅಂತೇಳಿ 2024ರ ಸಿಗ್ನೇಚರ್ನ ಮಾಡಿ, ಈಗ ಏನು 54-55 ವರ್ಷಗಳ ನಂತರ ಸಿಗ್ನೇಚರ್ನ ಮಾಡ್ತಾನೆ, ಆ ಥರ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಸಿಗ್ನೇಚರ್ ಮಾಡಿ ಅರ್ಜಿ ಕೊಡೋದ್ರಿಂದ, ದರ್ಖಾಸ್ತು ಅರ್ಜಿ ಕೊಡೋದ್ರಿಂದ ಎಲ್ಲವನ್ನೂ ಆತ ನಕಲಿ ಮಾಡಿ ಒಬ್ಬ ನಕಲಿ ಪ್ರಗತಿಪರ ರೈತನಿಗೆ ಜಿಲ್ಲಾಧಿಕಾರಿಗಳು ಶ್ರೀಯುತರು ಅವ್ರದ್ದು ಇಂಟರ್ವ್ಯೂ ಮತ್ತು ಅವ್ರ ಬಗ್ಗೆ ಓದಬೇಕಾದ್ರೆ ನನಗೆ ಭಾಳ ಖುಷಿ ಇತ್ತು. ನಾನು ಈ ಥರ ಬಡ ಕುಟುಂಬದಿಂದ ಬಂದು IAS ಮಾಡಿದ್ದೀನಿ, ನಾನು ಕಾಲಿ ಕುಮಾರ್ ಅಂತ ಹೇಳ್ತಿದ್ರು, ಖಂಡಿತವಾಗ್ಲೂ ಭರ್ತಿ ಕುಮಾರ್ ಆಗಿದ್ದಾರೆ. ಆ ಭರ್ತಿ ಕುಮಾರ್ ಅವ್ರನ್ನ ಯಾವ ರೀತಿ ಈ ರೀತಿಯ ಭರ್ತಿ ಹೆಂಗಾಯಿತು ನೆನಪಾಗಲ್ವ ನಿಮ್ಮ ಬಡತನ? ಈ ಬಡವರ ಜನರ ಜಮೀನನ್ನ ಕಿತ್ತಿರುವಂಥವ್ರಿಗೆ ನಾಳೆ ನೀವು ಸನ್ಮಾನ ಮಾಡೋಕೆ ಹೊರಟಿದ್ದೀರಿ. ಏನು ಸಮಾಜಕ್ಕೆ ನಿಮ್ಮ ಏನು ನಿಮ್ಮ ಪ್ರತಿಪಾದನೆ ಏನು? ನೀವು IAS ಮುಗಿಸಿ ಬಂದಾಗ ನಿಮ್ಮ ಟ್ರೈನಿಂಗಲ್ಲಿ ನೀವು ಏನಂತ ಹೇಳಿ ಬಂದ್ರಿ? ನಿಮ್ಮೆಲ್ಲ ಇಂಟರ್ವ್ಯೂನ ನೋಡಿ ನೀವು ಮಾಡಿಕೊಟ್ಟಿರೋದು 7ನೇ ತಾರೀಕು, ಕಳೆದ ತಿಂಗಳು 7ನೇ ತಾರೀಕು ಅವರಿಗೆ ತನಿಖಾ ವರದಿ ಕೈ ಸೇರುತ್ತೆ. 7ನೇ ತಾರೀಕಿಂದ ಇಲ್ಲಿವರೆಗೆ ತನಿಖಾ ವರದಿ ಬಂದಿದ್ದಲ್ಲದೆ ನಾನು ಕೂಡ ರಿಕ್ವೆಷನ್ ಕೊಡ್ತೀನಿ, ಈ ಥರದ್ದೊಂದು ತನಿಖಾ ವರದಿ ಬಂದಿದೆ, ನೀವು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ. ಇಂದಿನವರೆಗೂ ಯಾವುದೇ ತನಿಖಾ ವಿಚಾರನ ನೋಡ್ತೀನಿ ಮಾಡ್ತೀನಿ ಅಂತೇಳಿ ಸಬೂಬು ಹೇಳಿ ನಾಳೆ ಯಾರು ಇದರಲ್ಲಿ ಆರೋಪಿ ಆಗಬೇಕಾಗಿತ್ತು ಆತನಿಗೆ ಪ್ರಗತಿಪರ ರೈತ ಅಂತೇಳಿ ಇದೇ ಜಿಲ್ಲಾಧಿಕಾರಿಗಳು ಸನ್ಮಾನ ಮಾಡೋಕೆ ಕೊಟ್ಟಿರೋದು, ಪ್ರಶಸ್ತಿ ಕೊಡೋಕೆ ಕೊಟ್ಟಿರೋದು ಭಾಳ ಅವಮಾನವಾದಂಥ ವಿಚಾರ. ನಾವು ನೋವಾಗುತ್ತೆ. ಬಡ ರೈತರ ಜಮೀನುಗಳು ಪ್ರಗತಿಪರರು ಏನಲ್ಲ, ಅಲ್ಲಿ ಹಾಕಿದಂಥ ಮರಗಳು ಹಂಗೆ ಬಿಟ್ಟರು, ಯಾವತ್ತಾದರೂ ಆಕ್ಯುಪೈ ಮಾಡ್ಕೊಂಬಿಟ್ರೆ ಇರಲಿ ಅಂತೇಳಿ ಬಿಟ್ಟಂಥದ್ದನ್ನೇ ಪ್ರಗತಿಪರ ರೈತ ಅಂತೇಳಿ ಬಿಂಸಕ್ಕೆ ಹೊರಟರು. ಯಾವುದೇ ಜಮೀನಲ್ಲಿ ಅದು ಯಾರ್ದು ಅಲ್ಲ, ಪಾಪ ಎಲ್ಲ ದಲಿತರಿಗೆ ಮಂಜೂರಾಗಿರುವಂಥ ಜಮೀನುಗಳು, ಸರ್ಕಾರಿ ಜಮೀನುಗಳು, ಸರ್ಕಾರದ ಬೀಳು, ಸರ್ಕಾರಿ ಗೋಮಾಳ, ಒಂದು ಸರ್ಕಾರಿ ಕಟ್ಟೆನ ರಚನೆ ಮಾಡ್ಕೊಂಡು ಜಲಸಂಪನ್ಮೂಲ ಇಲಾಖೆಗೂ ಮೋಸ ಮಾಡಿ ಅವರು ಸಪ್ರೇಟ್ ಟೂಬ್ ರಚನೆ ಹಾಕಿ ಆತ ಪೂರ್ತಿ ನಕಲಿ ಮಾಡಿರುವಂಥದ್ದನ್ನ ಕೊಟ್ಟಿದ್ದಾರೆ ನನಗೆ ತನಿಖಾ ತಂಡ ಕೊಟ್ಟರು. ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ತಹಸೀಲ್ದಾರ್ರವ್ರು ಕೊಟ್ಟಿದ್ದೀವಿ, ಅವ್ರದ್ದು ಇಲ್ಲ. ಈ ವಿಚಾರನ ತಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ತಲುಪಿಸ್ಬೇಕು ಅಂತೇಳಿ ಬಂದಿದ್ದೀವಿ. ಜಿಲ್ಲಾಡಳಿತ ಕೊಡ್ತಾರೆ. ಸಂಘ ಸಂಸ್ಥೆಗೆ ಜಿಲ್ಲಾ ಸರ್ ಖಂಡಿತ ಸರ್. ಹಾಂ ಸರ್.
ಗೊತ್ತಿಲ್ಲ ಸರ್. ಅಲ್ಲ, ಡಿ ಸಿ ಅವ್ರ ಜೊತೆನಲ್ಲಿ ಒಬ್ಬ ಆರೋಪಿ ಪ್ರಕರಣ ದಾಖಲಾಗಿರುವಂಥ ಆರೋಪಿ ಫೋಟೋಗಳನ್ನ ಮಂಡ್ಯ ಬೀದಿನಲ್ಲಿ ನೋಡಿದ್ರೆ ನನಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಅದು ಡಿ ಸಿ ಅವರು ಒಬ್ಬರ ಅಪರಾಧಿ ಜೊತೆನಲ್ಲಿ ಅಲ್ಲ, ಡಿ ಸಿ ಅವರು ಅಪರಾಧಿ ಜೊತೆನಲ್ಲಿ ಹಾಕೊಂಬೋದಾ? ಅಲ್ಲ, ಆರೋಪ ಅಲ್ಲ ಸರ್. ನಾನು ರಸ್ತೆನಲ್ಲಿ ಜಿಲ್ಲಾಧಿಕಾರಿಗಳ ಜೊತೆನಲ್ಲಿ ಒಬ್ಬ ಆರೋಪಿ ಫೋಟೋ ನೋಡಿದ್ರೆ ನಾನು ಹೋರಾಟ ಮಾಡ್ತಾ ಇರುವಂಥದ್ದು, ನಾನು ಪ್ರತಿದಿನ ಜಿಲ್ಲಾಧಿಕಾರಿ ಹತ್ರಕ್ಕೆ ಹೋಗಿ ನಂದೊಂದು ಕಂಪ್ಲೇಂಟ್ ತಗೊಳ್ಳಿ ಅಂತಂದ್ರೆ ಇಲ್ಲ ಅಂದರೆ ಹೌದು ಅಲ್ಲ ಸರ್, ಸಂಘ ಸಂಸ್ಥೆ ಕೊಡ್ತಾ ಇರೋದೆ, ಖಂಡಿತವಾಗ್ಲೂ ಸಂಘ ಸಂಸ್ಥೆ ಕೊಡ್ತಾ. ಅಂದರೆ ಈ ಪ್ರಶಸ್ತಿ ಪುರಸ್ಕೃತರಿಗೆ ಡಿ ಸಿ ಅವ್ರ ಹೆಸರು ಹಾಕಿದಾರಲ್ಲ ಸರ್. ಸರ್ ಜಿಲ್ಲಾಡಳಿತ ಗುರುತಿಸಿ ಅವರು ಪ್ರಗತಿಪರ ರೈತ ಅಂತ ಹೇಳಿ ಸನ್ಮಾನ ಮಾಡ್ತಿದ್ರೆ ನೀವೇನೋ ಆರೋಪಕ್ಕೆ ಕರೆಕ್ಟ್ ಅಂತ ಅನ್ಸುತ್ತೆ. ಯಾವುದೋ ಒಂದು ಸಂಘ ಸಂಸ್ಥೆ ಒಂದು 5 ಜನಕ್ಕೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅತಿಥಿಯಾಗಿ ನಾಳೆ ಮಿನಿಸ್ಟರ್ ಬರ್ಬೋದು ಅಥವಾ ಸಚಿವರು ಬರ್ಬೋದು, ಶಾಸಕರು ಬರ್ಬೋದು, ಅದು ಅವ್ರಿಗೆ ಗೊತ್ತಿರಲ್ಲ ಅಂತ ಹೇಳ್ತಾ ಇರೋದು. ಆಗ್ಲಿ ಸರ್. ಈಗ ಹಂಗಾದ್ರೆ ಆಗಿದೆ ರಿಕವರಿ ಇದೆಲ್ಲ ಕರೆಕ್ಟ್, ಈ ಪಾರ್ಟ್ ಎಲ್ಲ ಕರೆಕ್ಟ್, ಇದ್ರ ಬಗ್ಗೆ ಆಕ್ಷೇಪ ಇಲ್ಲ. ಇದಕ್ಕೆ ಸುಮ್ಮನೆ ಡಿ ಸಿ ಅವರು ಟ್ಯಾಗ್ ಮಾಡ್ತಾ ಇದ್ದಾರೆ, ಅವ್ರು ಹೋಗ್ತಾ ಇರೋದು ಅತಿಥಿಯಾಗಿ. ಇವರು ಹಾಗಾದ್ರೆ ಡಿ ಸಿ ಅವರು ಕಳೆದ 1 ತಿಂಗಳಿಂದ ಕಣ್ಣು ಮುಚ್ಕೊಂಡು ಕೂತಿರೋದ್ರಲ್ಲಿ ಏನು ಅರ್ಥ? ನಾನು ಆರೋಪ ಮಾಡ್ತಾ ಇರೋದು ಏನು ಕೇಳ್ತಾ ಇದ್ದೀನಿ ಅಂದರೆ ಸರ್, ಈ ಥರದ್ದಿದೆ, ನಾನು ಕೊಟ್ಟಿದ್ದೀನಿ ಅವರಿಗೆ, ಅದನ್ನು ಮುಚ್ಚಿಟ್ಟು ಅವ್ರು ಹೋಗ್ತಾರೆ, ನೀವು ಹೋಗೋದು ಬೇಡ ಸ್ವಾಮಿ ಅಂತ ಹೇಳ್ತಾ ಇದ್ದೀನಿ. ಕೊಟ್ಟಿದ್ದೀನಿ ಸರ್, ಕೊಟ್ಟಿದ್ದೀನಿ ಸರ್. ಸರ್ ನಮ್ಮ ಇಷ್ಟ ನಾವು ಕೊಡ್ತಿದ್ದೀವಿ ಅಂತ ಹೇಳ್ಬೋದು. ನಾನು ಜಿಲ್ಲಾಧಿಕಾರಿಗೆ ನಾನೇನು ಕೇಳೋಕೆ ಕೊಟ್ಟಿದ್ದೀನಿ ಸರ್. ಸರ್ ನಾನು ಜಿಲ್ಲಾಧಿಕಾರಿ ಕೊಟ್ಟಿದ್ದೀನಿ ಸರ್. ಹಾಗೆ ಕೊಡ್ತೀನಿ ಸರ್.